ಒಂದು ಪಾಠ ಕಲಿಸಬೇಕು, ಒಂದು ಕಪಾಳಕ್ಕೆ ಬಾರಿಸಿ ಬರಬೇಕು ಅನ್ನೋಂಥದ್ದು ಎಲ್ಲರಿಗೊಂದು ನಿರೀಕ್ಷೆ ಇದೆ. ಆಮೇಲೆ ಆ ಸರ್ಕಾರ ಕೂಡ ಅದೇ ತರ ಇರೋ ಕಾರಣಕ್ಕಾಗಿ, ಯಾಕಂದ್ರೆ ಈ ಹಿಂದೆ ನಾನು ಅನೇಕ ಬಾರಿ ಹೇಳಿದ್ದೆ, UPA ಸರ್ಕಾರ ಇದ್ದಾಗ ನೀವೇನ್ರಿ ಏನ್ ಮಾಡಿದ್ರಿ ಅಂತೇಳಿ ಸ್ವತಃ ನರೇಂದ್ರ ಮೋದಿ ಅವರು ಅದನ್ನ ಟೀಕೆ ಮಾಡ್ತಾ ಇದ್ರು. ಸೊ ಹಾಗಿದ್ದಾಗ ನರೇಂದ್ರ ಮೋದಿ ಅವರೇ ಸ್ವತಃ ಪ್ರಧಾನಿ ಆಗಿದ್ದಾಗ ಈ ಹಿಂದೆ ಉರಿ ವಿಚಾರ ಇರಬಹುದು ಅಥವಾ ಪುಲ್ವಾಮಾ ವಿಚಾರ ಇರಬಹುದು, ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದ ಕಾರಣಕ್ಕಾಗಿ ನಮಗೆ ಅದರದ್ದು ಟೇಸ್ಟ್ ಗೊತ್ತಿದೆ. ಸೊ ಹಾಗಾಗಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಒಂದು ಬೇಕೇ ಬೇಕು, ಬಾಲ ಮುದ್ರಿ ಕೂತ್ಕೋಬೇಕು ಇನ್ನು ಮುಂದೆ ಅಂತೇಳಿ, ಬಾಲ ಮುದ್ರಿ ಕೂತ್ಕೋಬೇಕು. ಆಮೇಲೆ ಅವಕಾಶಗಳು ಕೂಡ ತುಂಬಾ ಇದೆ, ಯಾಕಂತಂದ್ರೆ ಅವರ ಬಳಿ ಏನೂ ಶಕ್ತಿ ಇಲ್ಲ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಹೇಳಿದಾಗೆ ಆ ಭಿಕ್ಷುಕರಿಗೆ ಹೊಡೆದ್ರೆ ಅವ್ರೇನು ಕಳ್ಕೊಳ್ಳೋಕ್ಕಿಲ್ಲ, ನಮಗ್ ಪ್ರಾಬ್ಲಮ್ ಅನ್ನೋ ಮಾತನ್ನು ಕೂಡ ನಿನ್ನೆ ಸಮಜಯಶೀಲ ಅವರು ಕೊಟ್ಟರು. ನಾನು ಯಾಕೆ ಹೇಳಿದೆ ಯುದ್ಧ ಬೇಡ ಮತ್ತು ಯುದ್ಧ ಬೇಕು, ಬೇಕಾದ್ರೆ ಮಾಡ್ರಪ್ಪ ಅನ್ನೋದನ್ನು ಕೂಡ ಹೇಳಿದ್ರು. ಆಂತರಿಕವಾಗಿ ನಮಗೆ ಗಲಾಟೆ ಬೇಡ ಬಿಡಿ, ನಮಗಿರುವಂತದ್ದು ಶತ್ರು ರಾಷ್ಟ್ರನ ಹೊಡೆಯುವಂಥದ್ದು, ನಮ್ಮ ತಂಟೆಗೆ ಯಾರು ಬರ್ತಾರೆ ಅನ್ನುವಂಥದ್ದು. ಅಲ್ಲಿ ಅವರು ಮುಸ್ಲಿಮ ಮತ್ತೊಂದು ಅಂತಲ್ಲ, ಒಂದು ವೇಳೆ ನೇಪಾಳದಂತ ಕಂಪ್ಲೀಟ್ ಹಿಂದೂ ರಾಷ್ಟ್ರ ಅದು, ಒಂದು ವೇಳೆ ಅವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ರು ಕೂಡ ನಾವು ಪಾಪ ನೀವು ಹಿಂದೂಗಳಪ್ಪ ಹೊಡಿಬೇಡ ಹಂಗೇನಿಲ್ಲ, ಹೊಡೆಯೋದೇ ನಮ್ಮ ಮಾವೋವಾದಿಗಳಲ್ಲಿ ಯಾರೇ ಆಗಿಲ್ಲ ಅಲ್ಲಿಂದ ಅದನ್ನ ನೋಡಲ್ಲ ಅಂತೇಳಿ ನಮ್ಮ ದೇಶವನ್ನ ನೀವು ಪ್ರೀತಿಸ್ತೀರಾ, ನಾವು ಅದಕ್ಕಿಂತ ಡಬಲ್ ಪ್ರೀತಿಸ್ತೀವಿ. ಆ ತರ ನಿಮ್ಗೇನ್ ಸಹಾಯ ಬೇಕಾದನ್ನ ಕೊಡ್ತೀವಿ ನಾವು. ಯಾವುದು ಬಾಂಗ್ಲಾದೇಶ ಕೊಟ್ಟಿಲ್ವಾ, ಆದ್ರೆ ನಿಮಗೆ ಅದರ ನೆನಪಿಲ್ಲ ಅಂತಂದ್ರೆ ನಾವೇನ್ ಮಾಡೋಣ? ಪ್ರಶ್ನೆ ಅದಲ್ಲ. ನಾವು ಧರ್ಮಾಧಾರಿತವಾಗಿ ರಾಷ್ಟ್ರಗಳನ್ನು ನೋಡೋದಿಲ್ಲ, ನಾವು ಮಾನವೀಯತೆ ದೃಷ್ಟಿಯಿಂದ ನೋಡ್ತೀವಿ ಪ್ರತಿಯೊಂದನ್ನು ಕೂಡ. ಅದು ನಮಗೆ ಭಾರತೀಯರಿಗೆ ಯಾರು ಕಲಿಸ್ಕೊಳ್ಬೇಕಾಗಿಲ್ಲ. ಬನ್ನಿ ಇವತ್ತೇನೆಲ್ಲ ಆಗುತ್ತೆ ಮೊದಲಿಗೆ ಹೆಡ್ಲೈನ್ಸ್ ನೋಡೋಣ. ಪಾಕಿಸ್ತಾನ ವಿರುದ್ಧ ಪ್ರತೀಕಾರಕ್ಕೆ ಭಾರತ ಸಮರ, ಗಡಿಯಲ್ಲಿ ಯೋಧರ ಸಮರಾಭ್ಯಾಸ, ಉಗ್ರರ ವಿನಾಶಕ್ಕೆ ಮುಹೂರ್ತ ಫಿಕ್ಸ್ ಆಯಿತು. ಯುದ್ಧ ಘೋಷಿಸ್ತಾರ ಪ್ರಧಾನಿ ಮೋದಿ, ಪ್ರಧಾನಿ ಜೊತೆ ರಕ್ಷಣಾ ಸಚಿವರ ಸಭೆ, ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಬಿಚ್ಚಿದ ಪಾಕಿಸ್ತಾನ, ದೋಡಾ, ಕಿಶ್ತವಾರ್ ಜಿಲ್ಲೆಗಳಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ, 13 ಸ್ಥಳಗಳಲ್ಲಿ ಪೊಲೀಸರ ತೀವ್ರ ಶೋಧ. ಇದೆಯಾ ಮುನ್ಸೂಚನೆ? ಯಾಕೆಂದ್ರೆ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಸೇನೆ ಭರ್ಜರಿ ತಾಲೀಮು ಮಾಡ್ತಾ ಇದೆ. ನೌಕಾದಳ ಇರಬಹುದು ಅಥವಾ ವಾಯುದಳ ಇರಬಹುದು ಮತ್ತು ಪದಾತಿ ದಳ ಇರಬಹುದು, ಎಲ್ಲಾ ಕಡೆ ಕೂಡ ತಾಲೀಮುಗಳು ಬಹಳ ಭರ್ಜರಿಯಾಗಿ ನಡೀತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಜೊತೆ ರಕ್ಷಣಾ ಸಚಿವ ಮೀಟಿಂಗ್ ಮೇಲೆ ಮೀಟಿಂಗ್, ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆ ಕೂಡ ಆಗ್ತಾ ಇದೆ. ಪ್ರಧಾನಿ ಮೋದಿ ಸಭೆಗೂ ಮುನ್ನ CDS ಜೊತೆ ಸಭೆ ನಡೆಯಿತು. CDS ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಮೊದಲಿರಲಿಲ್ಲ, ಇದು ಇತ್ತೀಚೆಗೆ ಮಾಡಿದಂಥದ್ದು. ಕೆ ಸಿಂಗ್ ನಿಮಗೆಲ್ಲ ಗೊತ್ತಿರಬಹುದು, ಆನಂತರ ಅನಿಲ್ ಚೌಹಾಣ್, ಇವರು 3 ನಮ್ಮ ಸೇನೆಯ ಮುಖ್ಯಸ್ಥರುಗಳಿದ್ದಾರಲ್ಲ ಅವರಿಗೆ ಚೀಫ್ ಆಗಿರುವಂತವ್ರು. ಸೊ ಒಬ್ಬರೇ ಬೇಕು ಅಂತ ಬಹಳ ಮೊದಲಿಂದ ಇತ್ತು, ಒಂದು ಬಹಳ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಅದು ನಡೆದಿದೆ. ಚೀಫ್ ಆಫ್ ಡಿಫೆನ್ಸ್ ಜೊತೆ ಮೀಟಿಂಗ್ ನಡೆಯೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. CDS ಜೊತೆ